ಹಾಯ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಸಾಲ ವಡೆ ಹೇಗೆ ಮಾಡೋದು ನೋಡಿಸ್ತೀನಿ. ತುಂಬ ಕ್ರಿಸ್ಪಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ನೋಡೋಣ. ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟವಾಗಿ ತಿಂತಾರೆ. ಇವಾಗ ತಯಾರಿ ಹೇಗೆ ಮಾಡೋದು ನೋಡೋಣ ಬರ್ರಿ. ನೋಡಿ, ಒಂದು ಬೌಲ್ ತಗೊಂಡು ಅದರಲ್ಲಿ ಕಡಲೆಬೇಳೆ ಹಾಕಿ ತೊಳೆದು ನೀರು ಹಾಕಿ ನೆನೆಸ್ಕೊಳ್ಳೋಣ. ನಾನು 4 hours ನೆನೆಸ್ಕೊಂಡಿದ್ದೀನಿ. ನೋಡಿ, ನೆಂದ ಮೇಲೆ ಹೀಗಿರುತ್ತೆ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಜಿಂಜರ್, ಗಾರ್ಲಿಕ್, ಹಸಿಮೆಣಸಿನ್ಕಾಯಿ, ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಕಚ್ಚಾ ಪಚ್ಚ ಆಗಿದೆಯಲ್ಲ, ಇದರಲ್ಲೇ ನಾವು ಕಡಲೆಬೇಳೆ ನೆನೆಸ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ. ಇದನ್ನು ಹಾಕ್ಕೊಂಡು ಕಚ್ಚಾ ಪಚ್ಚ ಮಾಡ್ಕೋಬೇಕು. ನೋಡಿ, ನಾನು ಈಗ ಮಾಡ್ಕೊಂಡಿದ್ದೀನಿ. ಅಲ್ಲಲ್ಲಿ ಬೇಳೆ ಇದೆಯಲ್ಲ, ಇದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇನ್ನೊಂದು ಬೌಲಿಗೆ ತಗೊಳ್ಳೋಣ. ತಗೊಂಡು ಇದರಲ್ಲೇ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕೋಣ. ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್. ಇವಾಗ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಉಪ್ಪು ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇವಾಗ ಎಲ್ಲಾದ್ರೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾವು ನೀರು ಹಾಕಬಾರ್ದು, ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಡೀಪ್ ಫ್ರೈಗೆ ಎಣ್ಣೆ ಹಿಡ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ನೋಡಿ, ಈ ಥರ ಚಿಕ್ಕ ಬಾಲಂಗೆ ತಗೊಂಡು ಅದನ್ನು ಪ್ರೆಸ್ ಮಾಡಿ ಎಣ್ಣೆದಲ್ಲಿ ಬಿಡಬೇಕು. ನೋಡಿ, ನಾನು ಇನ್ನೊಂದ್ಸಲಿ ನೋಡಿಸ್ತೀನಿ. ಚಿಕ್ಕ ಬಾಲಷ್ಟು ತಗೊಂಡು ಕೈಯಲ್ಲಿ ನಾವು ಸೆಂಟ್ರಲ್ಲಿ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಂಡು ಶೇಪ್ ತೊಗೋಬೇಕು, ರೌಂಡಾಗಿ ತೊಗೊಳ್ಳಿ. ಇವಾಗ ಎಣ್ಣೆದಲ್ಲಿ ಬಿಡೋಣ. ನೋಡಿ, ಒಂದು ಸೈಡು ಬೇಯ್ದ ಮೇಲೆ ಇನ್ನೊಂದು ಸೈಡ್ ಹಾಕ್ಕೊಳ್ಳಿ, ತಿರುಗಿಸ್ಕೊಳ್ಳಿ. ನೋಡಿ, ಇವಾಗ ನಮ್ಮ ಮಸಾಲ ವಡೆ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆಯೋ ನಮಗೆ ಕಮೆಂಟಲ್ಲಿ ಹೇಳಿ. ನಮ್ಮ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.